ಕೃಷ್ಣಗಿರಿ ಹಾಕ್ಕೊಂಡು ರೆಗ್ಯುಲರ್ ಜಾಗನೇ ನನಗೆ ಚೆನ್ನೈ ಕಡೆ ಹೋದಾಗಲ್ಲ ಕೃಷ್ಣಗಿರಿ ಟೋಲ್ ಆದಮೇಲೆ ಒಂದು ಟೀ ಅಂಗಡಿ ಐತೆ, ಅಲ್ಲೊಂದು ಟೀನು ಬಿಸ್ಕೆಟ್ ತಿನ್ಕೊಂಡು ಸೀದಾಗ ಮುಂದೆ ಬಂದರೆ ಟೈಮ್ ಬೇರೆ ಆಗಿತ್ತು. ಸರಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಒಂದೇ ಸರಿ, ಯಾಕಂದರೆ ಇಡ್ಲಿ ಮತ್ತು ಈ ಚಟ್ನಿನೇ ಫೇಮಸ್ ಆಗಿರುತ್ತಿಲ್ಲಲ್ಲ, ಇಡ್ಲಿ ಸಾಂಬಾರೇ ಸರಿ ಅಂತ ಇಡ್ಲಿ ಸಾಂಬಾರು ತಿನ್ಕೊಂಡು ಸೀದಾ ಹಂಗೆ ಹೋಗ್ತಾ ಇರೋ ನೋಡಿದ್ರೆ ಇಲ್ಲೇನೋ ಅಂತ ನೋಡಿದ್ರೆ 30 ಕಿಲೋಮೀಟ್ರಿಗೆಲ್ಲ ಏನೋ ಬ್ರಿಡ್ಜ್ಗಳು ರೆಡಿ ಮಾಡ್ತಾಯಿದ್ದಾರೆ. ಅದಕ್ಕೆ ಅರ್ಧಕ್ಕರ್ಧ ಟೈಮ್ ವೇಸ್ಟ್ ಆಗಿಬಿಡ್ತು. ಅಲ್ಲಲ್ಲಿ ಸರ್ವಿಸ್ ರೋಡಲ್ಲಿ ಹೇಳ್ಕೊಂಡು ಬರೋ ಥರ ಐತೆ. ಇದೆಲ್ಲ ಇನ್ನೂ ಯಾವಾಗ ರೆಡಿ ಆಗುತ್ತೆ, ಏನಕ್ಕೆ ಚೆನ್ನಾಗಿರೋ ರೋಡು ಏನಕ್ಕೆ ಇದ್ದಾಗಿದೆ ಅಂತ ಗೊತ್ತಿಲ್ಲ. ಫಸ್ಟ್ಲೇ ಚೆನ್ನಾಗಿತ್ತು ರೋಡು. ಸರಿ ಅಂತ ಹಂಗೆ ಮುಂದೆ ಬಂದರೆ ಈ ರೋಡುಗಳಲ್ಲಿ ನೋಡಿನೇ ಬೇಜಾರು. ಸರಿ ಅಂತ ಹಂಗೆ ಇನ್ನೊಂದು ಟೀ ಕುಡ್ಕೊಂಡು ಇನ್ನೇನು ನೆಕ್ಸ್ಟ್ ಎಲ್ಲೂ ಸ್ಟಾಪಿಂಗೇ ಇಲ್ಲ, ನೆಕ್ಸ್ಟ್ ಚೆನ್ನೈನೇ ಸ್ಟಾಪಿಂಗ್ ಅಂತ ಹೇಳ್ಬಿಟ್ಟು ಸೀದಾ ಒಂದು ಸ್ಟ್ರಾಂಗಾಗಿ ಒಂದು ಟೀ ಕುಡಿದೆ. ಸೀದಾ ಕುಡಿದ್ಬಿಟ್ಟು ಸೀದಾ ಹಂಗೆ ಬರ್ತಾ ಇರುವಾಗ ನೋಡಿದ್ರೆ ನಮ್ಮ ಊರೆಲ್ಲ ದಟ್ಕೊಂಡು ಹಂಗೆ ಬಂದೆ. ಯಾಕಂದ್ರೆ ನಮ್ಮೂರು ಆಂಬೂರು ಹೋಗೋವಾಗ ನಮ್ಮ ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಲೋಡ್ ಆಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಸೀದಾ ಹಂಗೆ ಚೆನ್ನೈಗೆ ರೀಚ್ ಆದ್ರಿ. ಹಿಂದೆ ನೋಡಿ ಚೆನ್ನೈ ಹೆಂಗೈತೆ ಒಳ್ಳೆ. ಇಲ್ಲಿ ಮಾತ್ರ ಎಂಟ್ರೆನ್ಸಲ್ಲಿ ಮಾತ್ರ ರೋಡ್ ಚೆನ್ನಾಗಿತ್ತು. ಏನು ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ತಾನೆ ನಮ್ಮದು ಅನ್ಲೋಡಿಂಗ್ ಪಾಯಿಂಟು ಸೇರಂತ ಸೀದಾ ಹಂಗೆ ಪಾಯಿಂಟಿಗೆ ಹೋದೆ. ಪಾಯಿಂಟಲ್ಲಿ ನೋಡಿದ್ರೆ ರೋಡ್ ಸ್ವಲ್ಪ ಖಾಲಿನೇ. ನಮ್ಮ ರೆಗ್ಯುಲರ್ ಹುಡುಗ ಡ್ರೈವರ್ ಹೇಳ್ಬಿಟ್ಟಿದ್ದ ಅಲ್ಲಿ ಎಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿ ಹಾಕ್ಕೊಂಬಿಡು ಬೆಳಿಗ್ಗೆ ಬರ್ತಾರೆ ಅಂತ. ಸೇರಂತ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಇನ್ನೇನು ನಾವು ರೀಚ್ ಆಗೋ ಅಷ್ಟಕ್ಕೆ ಟೈಮ್ ನೋಡಿದೆ 2:30. ಸರಿ ಇನ್ನೇನು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೀದಾ ಗಾಡಿ ಎಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ವಲ್ಪ ಇಂಜನೆಲ್ಲ ಸ್ವಲ್ಪ ಸೆಟ್ ಆದಮೇಲೆ ಆಫ್ ಮಾಡಿಬಿಟ್ಟು ಇನ್ನೇನು ಸೀದಾ ಮಲ್ಗದೆ ಸುಳ್ಳೆ ಬತ್ತು ಹಚ್ಬಿಟ್ಟು. ಈ ರೋಡ್ ನೋಡಿದ್ರೆ ಏನು ಸೆಕ್ಯೂರಿಟಿ ಇದೆಯಾ ಏನಂತ ಗೊತ್ತಿಲ್ಲ, ಹಾಕೊಂಡು ಮಲ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಬೆಳಿಗ್ಗೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಗಂಟ.